ಎಲ್ಲರಿಗೂ ನಮಸ್ಕಾರ. ಇದೇನದು ನಾ ಚೆಸ್ಸಿನ ಒಂದು ಪಜಲ್ ತಂದೀನೀಗ. ಇದು ಎಂಡ್ ಗೇಮಿನ ಪಜಲ್, ಪಾನ್ ಎಂಡ್ ಗೇಮಿಂದು. ಮ್ಯಾಗ್ನಸ್ ಕಾರ್ಲ್ಸನ್ ಅವ್ರಿಗೆ ಅದಕ್ಕೆ ಯಾಕೆ ಎಂಡ್ ಗೇಮಿನ ದೇವ್ರು ಅಂತಾರಂದ್ರೆ ಭಾರಿ ಟ್ಯಾಕ್ಟಿಕ್ಸ್ಗಳನ್ನು ಯೂಸ್ ಮಾಡ್ತಾರೆ. ಇಲ್ಲಿ ಒಂದು ಇಂಥದ್ದು ಟ್ಯಾಕ್ಟಿಕ್ಸ್ ಅದ. ಆ್ಯಂಡ್ ಇದು ಓನ್ಲಿ ಪಾನ್ ಎಂಡ್ ಗೇಮ್ ಅದು. ಎರಡು ವೈಟ್ ಆ್ಯಂಡ್ ಬ್ಲ್ಯಾಕ್ ಕಡೆ ಓನ್ಲಿ ಒಂದೊಂದು ಏನದ ಪಾನ್ಸ್ಗಳು ನೀವು ತೋರಿಸ್ನಲ್ಲ ಈಗ. ಸೊ ಟ್ರೈ ಮಾಡಿರಿ ಆ್ಯಂಡ್ ನನಗೆ ಆನ್ಸರ್ ಹೇಳ್ರಿ, ವಾಟ್ ಈಸ್ ದ ಬೆಸ್ಟ್ ಮೂವಿ. ಸೊ ಇದು ಅದ ಪಜಲ್. ಎದ್ರ ಬಗ್ಗೆ ನಾ ಮಾತಾಡಿದ್ದು ನೀವು ನೋಡಿದ್ರೆ ಇಲ್ಲಿ ಒಂದು ಬ್ಲ್ಯಾಕ್ ಕಡೆನೂ ಒಂದೇ ಅದ, ವೈಟ್ ಕಡೆನೂ ಒಂದೇ ಅದ. ಹಿಂಗಾಗಿ ನೀವು ಅನ್ನಿಸ್ತಿರ್ಬೋದು ಬಟ್ ಆಲ್ಸೋ ಬ್ಲ್ಯಾಕ್ ಈಸ್ ವಿನ್ನಿಂಗ್. ಬಟ್ ಹಂಗಿಲ್ಲ, ನೀವು ಮಾಡಿದರೆ ಏನದ ಇಲ್ಲಿ ಡ್ರಾನು ಆಗ್ಬೋದು. ಆ್ಯಂಡ್ ಅಕಸ್ಮಾತ್ ಬ್ಲ್ಯಾಕ್ ಇಂದ ಬ್ಲಂಡರ್ ಮಾಡ್ತಂದ್ರೆ ಇಟ್ ವಿಲ್ ಬಿಕಮ್ ಅ ವಿನ್ನಿಂಗ್ ಫಾರ್ ವೈಟ್. ಹೆಂಗೆ ಈ ಫಸ್ಟ್ ಆಫ್ ಆಲ್ ಅಂತೂ ನೀವು ಇದ್ರಿಂದ ಹೋದಕ್ಕೆ ಟ್ರೈ ಮಾಡಿಬಿಡ್ರಿ. ಯಾಕೆ ಅದು ನಿಮ್ಮಿಂದ ಭಾಳ ದೂರದ. ಆ್ಯಂಡ್ ನೀವು ಹಿಂಗೆ ಸ್ಟ್ರೇಟ್ ಹೋದ್ರೆ ಸಾಧ್ಯನೇ ಇರಲ್ತ ನಮ್ಮ ಮುಟ್ಲಿಕ್ಕೆ. ಈಗ ನೀವೇನು ಮಾಡಿರಿ, ಈಗ ಒಂದು ಮಾತು ನೀವು ಕೇಳ್ಬೋದು ಎಲ್ಲರೂ, ಕ್ರಾಸ್ ಅಟ್ಯಾಕಿಂಗ್ ಅಂತ. ಹಾಗೆ ಮಾಡಿರಿ. ಇಲ್ಲಿ ಏನದ ಡೈಗ್ನಲ್ ರೂಲ್ ಅಂತ ಇರ್ತದೆ ಚೆಸ್ ಒಳಗೆ ಒಂದು, ಅದನ್ನು ಫಾಲೋ ಮಾಡಿರಿ. ಈ ಕಡೆ ಬರ್ರಿ, ಅಂದ್ರೂ ಮಸ್ಟ್ ಇಲ್ಲಿದ್ದ, ಇಲ್ಲಿ ಬರ್ರಿ, ಗ್ರೇಟ್ ಮೂವ್. ಇಲ್ಲಿ ಬರ್ರಿ, ಇಲ್ಲಿ ಒಂದು ಲಾಸ್ಟ್ ಮೂವ್ ಅದ. ಆ್ಯಂಡ್ ಅದು ಅದ ಇದು ಒಂದು ಬೆಸ್ಟ್ ಮೂವ್. ಯಾಕೆ ಅಕಸ್ಮಾತ್ ಅವ ಇಲ್ಲಿ ಹೋದ ಅಂದ್ರೆ ನೀವು ಇಲ್ಲಿ ಬರ್ತೀರಿ, ಅಂದ್ರೂ ಇಲ್ಲಿ ಪ್ರಮೋಷನ್ ಮಾಡ್ದ ಅಂದ್ರೆ ನೀವಾದರೂ ಪ್ರಮೋಟ್ ಮಾಡ್ತೀರಿ. ಬಟ್ ಇಟ್ ವಿಲ್ ಪ್ರಮೋಟ್ ವಿತ್ ಚೆಕ್ದಿಂದ ಪ್ರಮೋಷನ್ ಆಗ್ತದ ಅಂದ್ರೆ ನೀವು ಸರಿಯಬೇಕಾಗ್ತದ. ಆ್ಯಂಡ್ ಮುಂದೆ ನೀವೇನದ ಇನ್ ಫ್ಯೂಚರ್ ಇಲ್ಲಿ ಗೊತ್ತು ಬಿಟ್ಟಿಲ್ಲೋಗಿದೆ, ನೀವೇನು ಮಾಡ್ಬೋದು ಇನ್ ಫ್ಯೂಚರ್ ಇಲ್ಲಿ ಬರ್ಬೋದು. ಆ್ಯಂಡ್ ಅಕಸ್ಮಾತ್ ಮತ್ತವ ಅಲ್ಲೇ ಹೋದ್ರೆ ಯು ಕ್ಯಾನ್ ಚೆಕ್. ಆ್ಯಂಡ್ ಅಲ್ಲಿದನ್ನು ಚೆಕ್ ಕೊಟ್ಕೋತಿರ್ಬೋದು. ಹೆಂಗೆ ನಾನು ಅಲ್ಲಿ ತೋರಿಸ್ತೀನಿ ನೋಡ್ರಿ ನಿಮಗೆ. ಇಲ್ಲೇ ನೀವು ಬರ್ಲಿಕ್ಕೆ ಆಗಂಗಿಲ್ಲ, ಯಾಕಪ್ಪ ಇಟ್ ಇಸ್ ಫ್ರೀ ಟು ಟೇಕ್. ಸೊ ಈ ವಾಟ್ ಹ್ಯಾಪನ್ ಅವ ಇಲ್ಲಿ ಬಂದ ಅಂದ್ರೆ, ಅಥವಾ ಈ ಫಾರ್ ಎಕ್ಸಾಂಪಲ್ ಅವ ಇಲ್ಲಿ ಬಂದ ವಾಪಸ್, ಏನು ಮಾಡೋಂಗಿಲ್ಲ, ಒಟ್ಟು ಏನು ಮಾಡೋಂಗಿಲ್ಲ ಕಾಜಿ. ಮತ್ತಿಲ್ಲೇ ಬರ್ರಿ ಆ್ಯಂಡ್ ನೀವು ಮತ್ತವ ಈ ಕಡೆ ಬಂದ್ರಿ ಅಂದ್ರೆ ಚೆಕ್. ಒಟ್ಟು ಹಿಂಗೆ ಹೆಂಗಾರ ಮಾಡಿ ಚೆಕ್ ಕೊಟ್ಕೋತ ಹೋಗೋದು. ಆ್ಯಂಡ್ ನೀವು ಅದನ್ನು ರೇಟಿಂಗ್ಸು ನೋಡ್ತಾ ಇರಬೇಕು. ಬೆಸ್ಟ್ ಮೂನು, ಬ್ಲಂಡರು. ಇಲ್ಲಿ ಕಿಂಗ್ಲೆ ಸಪೋರ್ಟ್ ಇಟ್ಕೊಂಡು ಚೆಕ್ ಕೊಡ್ರಿ. ಎರಡು ಸ್ಕ್ವೇರ್ ಉಳಿದು. ಈಗ ಇಲ್ಲಿ ಹೋರಿ, ಓಕೆ. ಇಲ್ಲಪ್ಪ ನಮಗೆ ಗೇಮ್ ಡ್ರಾ ಕಡೆನೇ ಒಯ್ಯುತ್ತದೆ, ಇಲ್ಲಪ್ಪ ಅವ ಹೆಂಗಾರು ಮಾಡಿ ತಕ್ಕೋತಾನೆ ಇರ್ತಾನೆ, ಅದು ಓಕೆ ಅಫ್ಕೋರ್ಸ್. ಯಾಕಪ್ಪ ಅಂದ್ರೆ ಅವರಾದರೂ ಏನದ, ಈಗ ನೀವು ಮತ್ತೇನದ ಹಿಂಗೆ ಚೆಕ್ ಕೊಟ್ರಿ, ಅವರು ಹಿಂಗೆ ಸರಿತಾರೆ. ಆ್ಯಂಡ್ ಇದು ಎಂದು ಅಂತಿಲ್ಲದು. ಆ್ಯಂಡ್ ಇಲ್ಲಿ ಮತ್ತೇನದ ನೀವು ಚೆಕ್ ಕೊಡ್ತೀರಿ ಆ್ಯಂಡ್ ಮತ್ತವ್ರು ಇಲ್ಲೇ ಸರಿಬೇಕು. ಅಫ್ಕೋರ್ಸ್ ಸ್ಕ್ವೇರ್ ಕಮ್ಮಿ ಆಕ್ಕವ, ಬಟ್ ಅಂದರೂ ದೇ ಕ್ಯಾನ್ ಡೂ. ಸೊ ಅದಕ್ಕಿಲ್ಲಪ್ಪ ನನಗೆ ಡ್ರಾ. ಆ್ಯಂಡ್ ಹಂಗೆ ರಿಯಾಲಿಟಿ ಹೇಳ ನಿಮ್ಗೆ, ಯಾವಾಗ ಏನು ಇಂಥವು ಕ್ವೀನ್ ಇದ್ದು, ಅಥವಾ ಇಲ್ಲಿ ಕ್ವೀನ್ ಬದಲಿ ಇಲ್ಲಿ ಅಂದ್ರೆ ರುಕ್ ಇತ್ತು ಅಂತಂದ್ರೆ ಡಬಲ್ ರುಕ್, ಡಬಲ್ ಕ್ವೀನ್ ಯಾವೇ ಇರಲಿ, ಅವು ಅಂತರೂ ಏನದ 100% ಏನಾಗ್ತಾವಪ್ಪ ಅಂತಂದ್ರೆ ಡ್ರಾ ಗೇಮ್ ಇರ್ತಾವೆ. ಸೊ ಇಲ್ಲಿ ನೀವೇನು ಮಾಡಿಬಿಡ್ಬೇಕು, ಡ್ರಾನೇ ಆಗಬೇಕಾಗಿತ್ತು. ಚೆಕ್ ಅಟ್ಯಾಕಿಂಗ್ ದಿಸ್ ಬೋತ್. ಯಾಕೆ ಸ್ಯಾಕ್ರಿಫೈಸ್ ಯಾಕೆ ಮಾಡಿದ್ದು? ಸ್ಯಾಕ್ರಿಫೈಸ್ ಅಲ್ರಿ ಇದು. ಅಕಸ್ಮಾತ್ ಅವ ಇಲ್ಲಿ ತೊಗೊಂಡ ಅಂದ್ರೆ ದೆನ್ ಇಟ್ ವಿಲ್ ಬಿಕಮ್ ಅ ಡೆಡ್ ಆ್ಯಂಡ್ ಡ್ರಾ. ಬಟ್ ಅಕಸ್ಮಾತ್ ಅವ ಇಲ್ಲಿ ತೊಗೊಳ್ದ ಆ್ಯಂಡ್ ಎಷ್ಟೊಂದು ಮನೆ ಲಕ್ಷ್ಯ ಬರೋಂಗಿಲ್ಲ. ನೀವು ಯಾಕಪ್ಪ ಅಂದ್ರೆ ಏನಂದ್ರೆ ಇದೊಂದು ಮೈಂಡ್ ಸೆಟ್ ತಿಳ್ಕೊರಿ. ಹೇಳ್ಬೇಕಪ್ಪ ಅಂದ್ರೆ ಸೈಕಾಲಜಿ ನೀವು ಬರೀ ಇದು ನನ್ನ ಜೋಡಿನೇ ಆಗಿದ್ದದು. ಆ್ಯಂಡ್ ನೀವು ಟ್ರೈ ಮಾಡ್ಬೋದು. ಏನು ಮಾಡಿರಿ ಅಂತಂದ್ರೆ ಬರೀ ಇಷ್ಟೊಂದು ಚೆಕ್ ಕೊಟ್ಕೋತವ್ರಿ, ಬರೀ ಚೆಕ್. ಎಷ್ಟು ಚೆಕ್ ಕೊಡ್ರಿ ಅಂತಂದ್ರೆ ಅವನಿಗೆ ಲಕ್ಷ್ಯ ಬರಬಾರ್ದು. ಯಾವ ಟೈಮಿಗೆ ನೀವು ಇಲ್ಲಿ ಬಂದಿರ್ತೀರಲ್ಲ ಆವಾಗ ಅವನಿಗೆ ಲಕ್ಷ್ಯ ಬರಬಾರ್ದು. ಹಿಂದಲ್ಲಿ ಕ್ವೀನಿಗೂ ಟ್ರ್ಯಾಪಿಂಗ್ ಅದ ಅಂತೇಳಿ ಅಂಥ ಟೈಮಿಗೆ ಅವ ಏನ್ರಿ ಹಿಂಗೆ ಅಥವಾ ಏನ್ರಿ ವೇಟಿಂಗ್ ಮೂವ್ ಮಾಡ್ದ, ಇಟ್ಸ್ ಅ ಬ್ಲಂಡರ್. ಇಟ್ ಈಸ್ ಫ್ರೀ ಟು ಟೇಕ್. ಆ್ಯಂಡ್ ಈ ಗೇಮ್ ನಿಮ್ಮ ಸಂಬಂಧ ಕಂಪ್ಲೀಟ್ಲಿ ವಿನ್ನಿಂಗ್ ಅದು. ಫ್ರೀ ಕ್ವೀನನ್ನು ಹೊಡ್ಕೊಂಡು ಬಿಟ್ರಿ ನೀವು. ಆ್ಯಂಡ್ ನೀವಾದ್ರೆ ಇದನ್ನು ಟ್ರೈ ಮಾಡ್ಬೋದು. ಬಟ್ ಅಕಸ್ಮಾತ್ ಹಂಗೆ ಒಪ್ಪಲಿಲ್ಲ ಅಂತಂದ್ರೆ ಆ್ಯಂಡ್ ಹೆಂಗದು ಹೇಳಪ್ಪ ಅಂತಂದ್ರೆ ಬರೀ ನೀವು ಚೆಕ್ ಕೊಟ್ಕೊಂಡು ಕೂತ್ರೆ ಅದನ್ನೂ ಅಂದ್ರೆ ಡ್ರಾ ಗೇಮ್ ಆಕ್ಕವ. ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ ಈ ಟೈಪಿಂದ ಅದೊಂದು ಸೈಕಾಲಜಿ ಇರ್ತದೆ. ಆ್ಯಂಡ್ ಇವನ್ ನೀವು ಮೊಬೈಲ್ ಆಡ್ಬೇಕಾ ಎಷ್ಟೊಂದು ಕಡೆ ಲಕ್ಷ್ಯ ಹೋಗ್ತದೆ, ಬಟ್ ಕೆಲವೊಂದು ಕಡೆ ಲಕ್ಷ್ಯ ಹೋಗಂಗಿಲ್ಲ.
ಹಿಂಗೆ ಆಗ್ಬಿಟ್ಟು ಎಷ್ಟು ಚೆಕ್ ಕೊಡ್ಕೊತ ಹೋಗ್ಬೇಕಪ್ಪ ಅಂತ ಸಿಕ್ಕಾಬಿಟ್ಟು ಚೆಕ್ ಕೊಡ್ಬೇಕು. ಅವ್ನಿಗೆ ಎಷ್ಟೇ ಉಳಿಬೇಕು ನಾ ಕಿಂಗಿಗೆ ಸರಿಸ್ಬೇಕಂತೆ. ಆ್ಯಂಡ್ ಅದು ಇಲ್ಲರೇ ಬಿಡಲಿ, ಎಲ್ಲರೇ ಬಿಡಲಿ, ಇಟ್ ಶುಡ್ ಬಿಕಮ್ ಬ್ಲಂಡರ್ ಆ್ಯಂಡ್ ನೀವು ಫ್ರೀ ಕ್ವೀನನ್ನು ತೊಗೊಂಡ್ಬಿಡ್ತೀರಿ. ಸೊ ಇದು ಡೆಡ್ ಆ್ಯಂಡ್ ಡ್ರಾ ಗೇಮ್ ಇತ್ತು. ಬಟ್ ನಾ ಹೇಳಿದ್ನಲ್ಲ, ಬ್ಲ್ಯಾಕ್ ಏನೇ ಬ್ಲಂಡರ್ ಮಾಡ್ತು ಅಂದ್ರೆ ವೈಟ್ ಇಸ್ ಕಂಪ್ಲೀಟ್ಲಿ ವಿನ್ನಿಂಗ್ ಅಂತೆ. ಆ್ಯಂಡ್ ನಾ ಭಾಳ ಇದನ್ನು ತೊಗೊಂಬರೋಬಿದ್ದೀನಿ, ಒಂದು 2 ಬಿಷಪ್ಲೆ ಹೆಂಗೆ ನಾವು ಚೆಕ್ ಮೇಟ್ ಮಾಡ್ಬೋದು. ಅದು ಐದರ್ ಇಟ್ ವಿಲ್ ಬಿ ವೈಟ್ ಆರ್ ಇಟ್ ವಿಲ್ ಬಿ ಬ್ಲ್ಯಾಕ್. ಸೊ ಅದನ್ನೂ ಬರೋದದ. ಸೊ ಸಬ್ಸ್ಕ್ರೈಬ್ ಫಾರ್ ಮೋರ್ ಆ್ಯಂಡ್ ಇಂಥವೇ ವಿಡಿಯೋಸ್ ಬರ್ತಿರ್ತಾವೆ ನನ್ನ ಚಾನಲ್ ಒಳಗೆ. ಸೊ ನೋಡ್ತಾ ಇರಿ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮಾಡಿರಿ ಆ್ಯಂಡ್ ಕಾಮೆಂಟ್ ಮಾಡಿ ಹೇಳ್ರಿ ನಿಮಗೆ ಏನು ಕನ್ಫ್ಯೂಷನ್ ಆಗ್ತದೆ. ಅದ್ರ ಮೇಲೆ ನಾನು ಸರ್ಚ್ ಮಾಡಿ ಆ್ಯಂಡ್ ಇವನ್ ಇದು ಅದ್ರ ಪ್ಲೇ ಅದ, ಚೆಸ್ ಪ್ಲೇ ಆ್ಯಂಡ್ ಲರ್ನ್ ಆ್ಯಪ್ ಅದ, ಅದರೊಳಗೆ ಮಾಡ್ಕೊಂಡಿರ್ತೀನಿ ನಾನು. ಆ್ಯಂಡ್ ಅದರೊಳಗಿನೇ ಅದು ರಿವ್ಯೂಸು ಗೊತ್ತಾಕ್ಕವ, ರಿವ್ಯೂಸ್ ತೋರಿಸ್ತಾನೆ ನೋಡ್ರಿ. ಹಿಂಗೆ ಅಂದ್ರೆ ಬ್ಲಂಡರ್ ಇದು. ಸೊ ಇಂಥವೇ ಬರ್ತಿರ್ತಾವೆ. ಸೊ ನಾ ತರ್ತಿರ್ತೀನಿ. ಸಬ್ಸ್ಕ್ರೈಬ್ ಫಾರ್ ಮೋರ್. ನಿಮಗೆ ಹೇಳಿದ್ನಲ್ಲ, ಇದು ಇಂಥದ್ದೇ ಪಜಲ್ ಅದು. ಎಲ್ಲೇನದ ನಮಗೆ ಕರೆಕ್ಟ್ ಟೈಮ್ ಮಾಡಬೇಕಾಗ್ತದೆ. ಬಟ್ ನಾವು ಮಾಡಲಿಲ್ಲ ಅಂತಂದ್ರೆ ಎಷ್ಟೊಂದ್ಸಲ ಹಂಗೆ ಆಗ್ತದೆ. ನಂದು ಎಕ್ಸ್ಪೀರಿಯೆನ್ಸ್ ಹೇಳ್ತೀನಿ. ಒಂದು ಸಲ ನನ್ನ ಜೋಡಿನೂ ಹಂಗೆ ಆಗೈತೆ. ಪಾನ್ ಎಂಡ್ ಗೇಮ್ ಇವು ಡೆಡ್ ಎಂಡ್ ಗೇಮ್ ಏನು ಇರ್ತಾವಲ್ಲ, ಮಿಡ್ ಗೇಮ್ ಓಕೆ, ಸ್ಟಾರ್ಟಿಂಗ್ ಗೇಮ್ ಓಕೆ. ಬಟ್ ಎಂಡ್ ಗೇಮ್ ಒಳಗೆ ಏನಾಗ್ತದಪ್ಪ ಅಂತಂದ್ರೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಭಾಳ ಆಕ್ಕವ. ಆ್ಯಂಡ್ ನೀವು ಇನ್ನು ಮಿಡ್ ಗೇಮ್ ಒಳಗೆ ಒಂದು ಯಾವ್ದಾರು ಬ್ಲಂಡರ್ ಮಾಡಿದ್ರು ನೀವು ಮುಂದೆ ಅದನ್ನು ತಿದ್ಕೋಬೋದು ಆ್ಯಂಡ್ ಈ ಒಂದು ಗೇಮ್ ಜೊತೆಗೆ ವಿನ್ ಆಗ್ಬೋದು. ಬಟ್ ನೀವು ಎಂಡ್ ಗೇಮ್ ಒಳಗೆ ಏನು ಒಂದು ಸ್ವಲ್ಪ ಬ್ಲಂಡರ್ ಆಯಿತು, ಮಿಸ್ಟೇಕ್ ಆಯಿತು, ಪೂರ್ಣ ಗೇಮೇ ವ್ಯಾನಿಷ್ ಆಕ್ಕ. ಈವನ್ ಯು ಆರ್ ಕಂಪ್ಲೀಟ್ಲಿ ವಿನ್ನಿಂಗ್ ಇನ್ ಮಿಡ್ ಆರ್ ಸ್ಟಾರ್ಟ್ ಗೇಮ್. ಒಬ್ಬೊಬ್ರು ಆಗಿರ್ತದೆ, ನನ್ನ ಜೋಡಿನೇ ಆಗಿರೋದು ಅಂತ ಹೇಳ್ತೀನಿ ನಾನು. ಆ್ಯಂಡ್ ಅದಕ್ಕೆ ನಾನು ಹೇಳ್ತೀನಿ, ಇಷ್ಟು ಪರಿ ಚೆಕ್ ಕೊಡ್ರಿ ಅವನಿಗೆ, ಇಷ್ಟು ಪರಿ ಚೆಕ್ ಕೊಡ್ರಿ. ಬಟ್ ಡ್ರಾ ಮಾಡಿಸ್ಲಿಕ್ಕೆ ಹೋಗ್ಬೇಡ್ರಿ. ಆ್ಯಂಡ್ ನೀವು ಚೆಕ್ ಕೊಟ್ಕೊಳ್ಳೋದ್ರೊಳಗೆ ಎಲ್ಲರಿಗೂ ನಿಮ್ಮದೇ ಒಂದು ಬ್ಲಂಡರ್ ಆಗಬಾರ್ದು. ಹೆಂಗೆ ಅಂತಂದ್ರೆ ಈಗ ಚೆಕ್ ಕೊಡೋದ್ರಾಗೆ ಎಂತಲ್ಲಿ ಚೆಕ್ ಕೊಟ್ಟುಬಿಡೋದಪ್ಪ ಅಂತಂದು ಕಿಂಗಿನ ಸಪೋರ್ಟು ಇರಬಾರ್ದು ವೈಟಿಗೆ. ಆ್ಯಂಡ್ ನನ್ಗೆ ಕ್ವೀನಿಗೆ ಅಂತ ಥ್ರೆಟ್ಟು ಹಾಕಿರ್ಬೇಕು. ಅಂಥಲ್ಲಿ ಮಾತ್ರ ಚೆಕ್ ಕೊಡಬೇಡ್ರಿ. ಅದು ತಿಳ್ಕೊಂಡಿರ್ಬೋದು. ಅಂದ್ರೆ ಈಗ ಏನದಲ್ಲಿ ಇತ್ತಲ್ಲ, ಕಿಂಗ್ ಏನಾದ್ರೆ ಬಾಜುಕೆ ಇತ್ತು ಆ್ಯಂಡ್ ಕ್ವೀನ್ ಬಂದು ಕೊಡ್ತಿತ್ತು. ಬಟ್ ಎಷ್ಟೊಂದು ಮಂದಿ ಹೆಂಗೆ ಕೊಟ್ಬಿಡ್ತಾರಪ್ಪ ಅಂತಂದು ಸೀದಾ ತಂದು ಏನೋ ಎಲ್ಲಿ ಕೊಟ್ಬಿಡೋದಪ್ಪ, ಎಲ್ಲಿ ಕ್ವೀನೇ ಇರ್ತವೆ. ಈಗ ಇಲ್ಲೇ ತೊಗೋರಿ, ಅಂಥದ್ದು ಎಂದ ಕೊಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಮದೇ ಬ್ಲಂಡರ್ ಮಾಡಬೇಡಿ. ಇಂಥ ಎಂಡ್ ಗೇಮ್ ಒಳಗೆ ಎಲ್ಲಿ ನಿಮ್ತಿರಿ ಕ್ವೀನ್ ಆಗಿದೆ. ಆ್ಯಂಡ್ ಅವನದು ಒಂದು ಕ್ವೀನ್ ಆಗೋದಿತ್ತು, ಇನ್ನೂ ಒಂದು ಮೂವ್ ಇತ್ತಂದ್ರೆ ಇನ್ನಾದರೂ ನೀವು ಗೆಲ್ಬೋದು. ಯಾಕಪ್ಪ ಕ್ವೀನ್ ಎಲ್ಲ ಕಡೆ ಮೂವ್ ಆಗ್ತದೆ. ಈವನ್ ರುಕ್ಕಿದ್ರು ನೀವು ಅದನ್ನು ಸ್ಟಾಪ್ ಮಾಡ್ಬೋದು. ಬಟ್ ನೀವೇ ಏನಾದ್ರು ಬ್ಲಂಡರ್ ಆಡಿದ್ರಿ ಅಂತ ಏನೂ ಮಾಡಲಿಕ್ಕಾಗಲ್ಲ. ಸೊ ನೋಡ್ಕೊಂಡು ಆಡ್ರಿ. ಆ್ಯಂಡ್ ನಾನು ಹೆಂಗೆ ಹೇಳಿದೆ, ಹೆಂಗೆ ಭಾಳ ಲಘು ಅನ್ನೋದು ಹೆಂಗೆ ನಾವು 2 ಬಿಷಪ್ ತೊಗೊಂಡು ಹೆಂಗೆ ಮಾಡ್ಬೋದು. ಆ್ಯಂಡ್ ಅಕಸ್ಮಾತ್ ಅದಕ್ಕೂ ಚಲೋ ಬಂದವಪ್ಪ ಅಂತಂದ್ರೆ ಹೆಂಗೆ 2-3 ನೈಟ್ಲೆ ಆ್ಯಂಡ್ ಹೆಂಗೆ ಒಂದು ನೈಟು ಮತ್ತೊಂದು ಬಿಷಪ್ ಇಟ್ಕೊಂಡು ಮಾಡ್ಬೋದು. ಎಲ್ಲನೂ ನಿಮಗೆ ಹೇಳ್ಕೊಡ್ತೀನಿ. ಎಷ್ಟೊಂದು ಮಂದಿ ಹೆಂಗೆ ಮಾಡ್ತೀರಪ್ಪ ಅಂತ ನಾನು ನೋಡೀನಿ. 2 ಬಿಷಪ್ ಇದ್ದು 2 ನೈಟ್ ಇದ್ದು, ಅಥವಾ ನೈಟ್ ಒಂದು ಬಿಷಪ್ ಇತ್ತು ಅಂದ್ರೆ ಡ್ರಾ ಅಂತ ಒಪ್ಕೊಂಡ್ಬಂದ್ಬಿಡ್ತೀವಿ. ಬಟ್ ಡ್ರಾ ಇರಂಗಿಲ್ಲ, ವಿನ್ನಿಂಗ್ ಇರ್ತದೆ ನಿಮಗೆ ಅದರದ್ದು. ಅದರಲ್ಲೇ ಮಾಡೋದಟ್ಟೆ ಗೊತ್ತಿರಬೇಕು. ಸೊ ಅದರದ್ದು ಒಂದಿಷ್ಟು ಪಜಲ್ ಹಾಕ್ತಿರ್ತೀನಿ ಆ್ಯಂಡ್ ಅದರದ್ದು ಒಂದು ಗೇಮ್ ತೊಗೊಂಬರ್ತೀನಿ. ಸೊ ಇಂಥವೇ ಪಜಲ್ಸ್ ಬರ್ತಿರ್ತಾವೆ. ಸಬ್ಸ್ಕ್ರೈಬ್ ಫಾರ್ ಮೋರ್.